ನಮಸ್ಕಾರ ಎಲ್ಲ ನೇಸರ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕೂಡ. ಇವತ್ತು ಮತ್ತೊಂದು ಪುಣ್ಯದ ಕೆಲಸ ಹತ್ಯಡ್ಕ ಗ್ರಾಮದಲ್ಲಿ ಅರಸಿನಮಕ್ಕೆಯಲ್ಲಿ ನಡೀತಾ ಇದೆ. ಬೂಡುಮುಗೇರು ಶ್ರೀ ದುರ್ಗಾಪರಮೇಶ್ವರಿಯ ದೇವರ ಬ್ರಹ್ಮಕಲಶೋತ್ಸವ ಈಗಾಗಲೇ ಫೆಬ್ರವರಿ 21ನೇ ತಾರೀಕು ಆರಂಭಗೊಂಡಿದೆ. ಇವತ್ತು 22ನೇ ತಾರೀಕಿನ ಹೊತ್ತು ಈ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಾಗಿರುವ ಶ್ರೀ ಹರೀಶ್ ಪೂಂಜಾ ಇವರು ಈ ಕ್ಷೇತ್ರಕ್ಕೆ ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರ ನೆಲೆಯಲ್ಲಿ ಅವರು ನೇಸರ ವಾಹಿನಿಗೆ ಇಡೀ ಭಕ್ತರಿಗೆ ಸಂದೇಶವನ್ನು ನೀಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಪ್ರಕೃತಿಯ ಮಡಿಲಿನಲ್ಲಿರ್ತಕ್ಕಂಥ ಅರಸಿನಮಕ್ಕಿ ಹತ್ಯಡ್ಕದ ಬೂಡುಮುಗೇರು ದುರ್ಗಾಪರಮೇಶ್ವರಿ ಕ್ಷೇತ್ರದ ಸನ್ನಿಧಾನದಲ್ಲಿ ಇವತ್ತಿನಿಂದ ಅಭೂತಪೂರ್ವವಾಗಿರ್ತಕ್ಕಂಥ ಬ್ರಹ್ಮಕಲಶೋತ್ಸವ ನೆರವೇರ್ತಾ ಇದೆ. ಇವತ್ತು ಬೆಳಿಗ್ಗೆ ಸಮಸ್ತ ಊರಿನ ಬಂಧುಗಳು ಸೇರಿಕೊಂಡು ಹೊರೆಕಾಣಿಕೆಯ ಸಮರ್ಪಣೆಯನ್ನು ಸಹ ಇವತ್ತು ಬಹಳ ಯಶಸ್ವಿಯಾಗಿ ನೆರವೇರಿಸುವ ಮೂಲಕ ಈ ಬ್ರಹ್ಮಕಲಶೋತ್ಸವಕ್ಕೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಚಾಲನೆ ಇವತ್ತು ಈ ಕ್ಷೇತ್ರದಲ್ಲಿ ದೊರೆತಿದೆ. ಹತ್ಯಡ್ಕ ಗ್ರಾಮದ ಎಲ್ಲ ಬಂಧುಗಳು, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಈ ಬ್ರಹ್ಮಕಲಶೋತ್ಸವ ಯಶಸ್ವಿಯ ದೃಷ್ಟಿಯಿಂದ ಅನೇಕ ದಿನಗಳಿಂದ ಹಗಲಿರುಳು ಶ್ರಮದಾನದ ಮೂಲಕ ಸೇವೆಯನ್ನು ಸಹ ಈ ಕ್ಷೇತ್ರದಲ್ಲಿ ಅನೇಕ ಭಕ್ತರು ಇಲ್ಲಿ ಸಲ್ಲಿಸಿದ್ದಾರೆ. ಇಲ್ಲಿ ವಿವಿಧ ಜೀರ್ಣೋದ್ಧಾರ ಕಾರ್ಯದ ಮೂಲಕ ಆ ಎಲ್ಲ ಕಾರ್ಯಗಳು ಪೂರ್ಣಗೊಂಡು ಬ್ರಹ್ಮಕಲಶೋತ್ಸವದ ಹೊಸ್ತಿಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಈ ಮೂಲಕ ಇವತ್ತಿನಿಂದ ನಡೀತಕ್ಕಂಥ ಈ ಬ್ರಹ್ಮಕಲಶೋತ್ಸವದಲ್ಲಿ ಎಲ್ಲ ಸಮಸ್ತ ಹಿಂದೂ ಬಂಧುಗಳು ಬಂದು ಆ ತಾಯಿಯ ಆಶೀರ್ವಾದವನ್ನು ಪಡೆದು ಈ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಗೊಳಿಸಬೇಕು. ಆ ಮೂಲಕ ಈ ಬ್ರಹ್ಮಕಲಶೋತ್ಸವದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೆ ಆ ತಾಯಿಯ ಅನುಗ್ರಹ ಇರಲಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದ ಯಶಸ್ವಿಯ ದೃಷ್ಟಿಯಿಂದ ನೀವೆಲ್ಲ ಬಂದು ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ತಾಯಿಯ ದರ್ಶನವನ್ನು ಮಾಡಿ ಈ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆನ್ನುವಂತಹ ವಿನಂತಿಯೊಂದಿಗೆ ನೀವೆಲ್ಲರಿಗೂ ಸ್ವಾಗತವನ್ನು ಮಾಡಿ.